ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಯಾರು ನನ್ನ ಚಾನಲ್ ಹೊಸಬ್ರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ದಯವಿಟ್ಟು. ಓಕೆನಾ? ನೋಡಿ, ಇದೆ ಹಳ್ಳಿ ಸ್ಟೈಲಲ್ಲಿ ಒಗ್ಗರಣೆ ಮಾಡೋದು ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ. ಒಂದು 2 ಅಥವಾ 3 ನಿಮಿಷ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ನೋಡಿ. ಯಾರಿಗೆ ಒಗ್ಗರಣೆ ಮಾಡೋಕ್ಕೆ ಬರಲ್ವೋ ಇದು ನೋಡಿ, ತುಂಬ ಸುಲಭವಾಗಿ ಬರ್ತದೆ ನೋಡಿ. ಇದಕ್ಕೆ ಒಂದೊಂದು ಕಡೆ ಒಂದು ರೀತಿಲಿ ಹೆಸರು ಹೇಳ್ತಾರೆ. ನಮ್ಮ ಕಡೆ ಒಗ್ಗರಣೆ ಮಂಡಾಳ ಒಗ್ಗರಣೆ ಅಂತ ಹೇಳ್ತೀವಿ, ನಿಮ್ಮ ಕಡೆ ಸುಸಲ ಅಂತ ಹೇಳ್ತಾರೆ, ಒಂದು ಕಡೆ ಮಂಡಕ್ಕಿ ಅಂತಾರೆ. ಈ ಥರ ಎಲ್ಲ ನಾನಾ ಥರ ಹೆಸರಿಂದ ವಾಸಿಯಾಗಿರುವಂಥ ಒಗ್ಗರಣೆ ಇದು ಎಲ್ಲರಿಗೂ ತುಂಬ ಇಷ್ಟ. ಬಟ್ ಇದು ಹಳ್ಳಿ ಕಡೆ ಅಂಕರು ತುಂಬ ಮಾಡ್ತಾರೆ. ಬಟ್ ಒಂದು ವಾರದಲ್ಲಿ 3-4 ಟೈಮ್ಸ್ ಒಗ್ಗರಣೆ ಮಿರ್ಚಿ ಅಂತ. ನೋಡಿ ಇದನ್ನು ಹೇಗೆ ಮಾಡೋದಂತೆ ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಒಂದು 2 ಅಥವಾ 3 ನಿಮಿಷದಲ್ಲಿ. ನೋಡಿ, ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ, 1 ಅಥವಾ 1.5 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಆಯಿಲ್ ಯೂಸ್ ಮಾಡಬೇಡಿ. ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕರಿಬೇವು ತುಂಬ ಎಲ್ಲ ಅಡುಗೆಗೆ ಹಾಕಬೇಕು. ಕರಿಬೇವು ತುಂಬ ರುಚಿ ಕೊಡ್ತದೆ. ಆಮೇಲೆ ಬಾಯಿಗೆ ರುಚಿ ಸಿಗಲಂತ ಶೇಂಗಾ ಬೀಜ ನಿಮ್ಮ ಇಷ್ಟ, ಹಾಕಿದ್ರೆ ಹಾಕ್ಬೋದು, ಬಿಡ್ಬೋದು. ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ, ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಫ್ರೈ ಮಾಡಿ, ಈರುಳ್ಳಿ ಸ್ವಲ್ಪ ನೆನಿಬೇಕು. ಆಮೇಲೆ ಇದಕ್ಕೆ ಒಂದು 4 ಚಿಲ್ಲಿ ತೊಗೊಂಡಿದ್ದೀನಿ, ಹಸಿಕಾಯಿ ಚಿಲ್ಲಿ ತೊಗೊಂಡು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದ್ರ ಕೂಡ ಹಾಗೆ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ ನಾನು. ಈ ಥರ ಸಣ್ಣ ಟೊಮೊಟೊ ತುಂಬ ಚೆನ್ನಾಗಿರ್ತದೆ. ನೋಡಿ, ನಿಮ್ಮ ಮನೇಲಿ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ, ಹೇಗೆ ಕಮೆಂಟ್ಸ್ ಮಾಡಿ ದಯವಿಟ್ಟು. ಪ್ಲೀಸ್ ಯಾರು ಕಮೆಂಟ್ಸ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ, ಓಕೆನಾ? ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇದಕ್ಕೆಷ್ಟು ರುಚಿ ತಕ್ಕಂತೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೆನ್ಸನ್ರಿ ಆ ಕಡೆ ಈ ಕಡೆ. ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ದಯವಿಟ್ಟು ನೀವೊಂದು ಸ್ವಲ್ಪ ಟ್ರೈ ಮಾಡಿ. ಗ್ಯಾಸ್ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇರಲಿ, ಯಾಕಂದರೆ ತಳ ಹತ್ಕೊಂಡ್ಬಿಡ್ತದೆ. ಅದಕ್ಕಾಗಿ ನಾನು ಫ್ರೈ ಮಾಡ್ತೀನಿ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ಹುಣಸೆ ಹಣ್ಣು ನೋಡಿ, ನಾನು ಆಲ್ರೆಡಿ ನೆನೆ ಹಾಕ್ಕೊಂಡಿದ್ದೆ ಒಂದು ಬಾಯ್ಲ್ ಒಳಗಡೆ. ಇದನ್ನೇನು ಮಾಡಬೇಕಂದ್ರೆ ಸಣ್ಣಗೆ ಕೈಲಿ ಇಸ್ಕೋಬೇಕು, ಎಲ್ಲ ವೇಸ್ಟೇಜ್ ಎಲ್ಲ ಹೊರಗೆ ಬರ್ತದೆ. ಆಮೇಲೆ ಅದು ನೀರಷ್ಟೇ ಹುಳಿ ಅಷ್ಟೇ ಅದಕ್ಕೆ ಹಾಕಬೇಕು. ಹಾಕಿದ ಮೇಲೆ ಇದು ವೇಸ್ಟೇಜ್ ಎಲ್ಲ ಹೊರಗೆ ತೆಗೆದುಬಿಡಿ ದಯವಿಟ್ಟು. ನೋಡಿ, ಹುಣಸೆ ಹಣ್ಣು ಇದ್ರೇ ಎಲ್ಲ ಅಡುಗೆಗಳೂ ರುಚಿ ಆಗ್ತವೆ. ಟಮಾಟೆ ಹಣ್ಣಿಗೆ ಅಷ್ಟು ರುಚಿ ಆಗೋಲ್ಲ. ಇದು ಒಗ್ಗರಣೆ ಮಾತ್ರ ಹುಣಸೆ ಹಣ್ಣು ಬೇಕು, ಮೇನ್ ಇಂಪಾರ್ಟೆಂಟ್. ಹುಣಸೆ ಹಣ್ಣು ಇಲ್ಲಾಂದರೆ ಒಗ್ಗರಣೆನೇ ಅಲ್ಲ. ದಯವಿಟ್ಟು ನೀವೊಂದು ಸಲ ಟ್ರೈ ಮಾಡಿ ಮಾಡಿ. ಸ್ವಲ್ಪ ಕೊತ್ತಂಬರಿ ಹಾಕಿ ಮುಚ್ಚಳ ಹಾಕಿ ಬಿಟ್ಬಿಡೋಣ. ನೋಡಿ, ಬಿಟ್ಟಾದಮೇಲೆ ಈ ಕಡೆ ಬನ್ನಿ ನೋಡೋಣ, ಮಂಡಾಳ ನಾವೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಮಂಡಾಳೆಲ್ಲ ತೊಗೊಂಬಂದಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಯೂಸ್ ಆಗುತ್ತೆ ಅಷ್ಟು ಮಂಡಾಳ ನಾನು ರೆಡಿ ಮಾಡ್ಕೊಳ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಂಡಾಳ ರೆಡಿ ಮಾಡ್ಕೊಳ್ಳಿ, ವೇಸ್ಟ್ ಮಾಡ್ಕೋಬೇಡಿ. ನೋಡಿ, ಎಷ್ಟು ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ಅಂದರೆ, ಇದಕ್ಕೆ ಒಂದು ಪಾತ್ರೆ ತೊಗೊಂಡು ಪಾತ್ರೆ ಒಳಗಡೆ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ ಮೇಲೆ ನಾನು ಮಂಡಾಳ ತೋರಿಸ್ಕೋತಾ ಇದ್ದೀನಿ. ಇದನ್ನೇನು ಮಾಡಬೇಕಂದ್ರೆ ನೀಟಾಗಿ 2 ಕೈಲಿಂದ ನೀಟಾಗಿ ವಾಶ್ ಮಾಡಬೇಕು. ನೋಡಿ, ಇದು ಫುಲ್ಲು ಬ್ಲ್ಯಾಕ್ ಇರ್ತವೆ ಮಂಡಾಳ. ವಾಶ್ ಮಾಡ್ಕೊಳ್ಳಿ ದಯವಿಟ್ಟು ಚೆನ್ನಾಗಿ. ಅತಿ ನೆನೆಯೋಕ್ಕೆ ಬಿಡಬೇಡಿ, ಅತಿ ಬಿರುಸನಿರಬಾರ್ದು, ಮೀಡಿಯಮ್ ಆಗಿ. ಆ ಥರ ಆದತ್ನಾಗೆ ಆ ಮಂಡಾಳನ್ನು ನೀರೆಲ್ಲ ಹಿಂಡ್ಕೊಂಡು ಒಂದು ಸೈಡ್ ಪಾತ್ರೆ ಒಳಗೆ ಹಾಕ್ಕೊಳ್ಳಿ. ನೋಡಿ, ಇಷ್ಟು ನೀಟಾಗಿ ತೆಗೆದ್ರೂ ಇಷ್ಟು ಬ್ಲ್ಯಾಕ್ ಬರ್ತದೆ ನೋಡಿ. ಅದಕ್ಕೆ ಹೇಳೋದು, ಮಂಡಾಳನ್ನ ಯಾವಾಗಲೂ 1 ಅಲ್ಲ 2 ಸಲ ನೀರೊಳಗೆ ಹಾಕಿ ವಾಶ್ ಮಾಡಬೇಕಂತ ಹೇಳ್ತಾರಲ್ವ. ಇದಕ್ಕೆ ನೋಡಿ ಎಷ್ಟು ನೀರು ಬ್ಲ್ಯಾಕ್ ಬಂದಿದೆ ನೋಡಿ ಅಲ್ವಾ. ನೋಡಿ, ಆಲ್ರೆಡಿ ರೆಡಿ ಆಗಿದೆ. ಇಷ್ಟು ಉದುರಿರಬೇಕು ಯಾವಾಗಲೂ. ಸ್ವಲ್ಪ ಉದುರು ಆಗಲಿಲ್ಲ ಅಂದರೆ ಅದು ಒಗ್ಗರಣೆ ತಿನ್ನೋಕ್ಕೆ ಬರಲ್ಲ, ಇಷ್ಟನೇ ಆಗೋಲ್ಲ. ಗರಿ ಆಗಿದ್ರೇ ಒಗ್ಗರಣೆ ತಿನ್ನೋಕ್ಕೆ ಬರ್ತದೆ ಯಾವಾಗಲೂ. ನೋಡಿ, ನಾನು ಆಲ್ರೆಡಿ ಹುಳಿ ಕಾದಿದೆ, ಹುಳಿ ರೆಡಿ ಆಗಿದೆ. ಇದಕ್ಕೇನು ಮಾಡೋಣ, ಈಗ ಮಂಡಾಳಿಗೆ ಮಿಕ್ಸ್ ಮಾಡಿಬಿಡೋಣ. ನಿಮ್ಗೆ ಎಷ್ಟು ಹುಳಿ ಬೇಕಾಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಳಿದ್ರೆ ಮೇಲೆ ಹಾಕ್ಕೊಂಡು ತಿನ್ಬೋದು, ನೋ ಪ್ರಾಬ್ಲಮ್. ನೋಡಿ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಯಾರಿಗೂ ಒಗ್ಗರಣೆ ಮಾಡೋಕ್ಕೆ ಬರಲ್ಲ ನೋಡಿ, ಇದನ್ನು ಒಂದು ಸಲ ನೋಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರ್ತದೆ. ನಿಮ್ಮ ಮನೇಲಿ ಕೂಡ ನಿಮಗೆ ತುಂಬ ರುಚಿಯಾಗಿದೆ ಅಂತ ಹೇಳ್ತಾರೆ, ಇದು ಮಾತ್ರ ಪಕ್ಕ. ನೋಡಿ, ಇದಕ್ಕೆ ಕಡಲೆ ಹಿಟ್ಟು ಹಾಕ್ಬೋದು, ಕಡಲೆ ಹಿಟ್ಟು ನಿಮ್ಮ ಇಷ್ಟ, ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು. ನಾವು ಹಾಕ್ತೀವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಲೈವ್ಗೆ. ಸೊ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು. ನೋಡಿ ಹೇಗಿದೆ,